ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ. ಬನ್ನಿ, ಇವತ್ತು ನಾವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ಅವರ ಸಮಾಧಿಯನ್ನು ನೋಡಿ ಬರುವ. ಇದು ಚೆನ್ನೈನ ಪ್ರಸಿದ್ಧವಾದ ಮರೀನಾ ಬೀಚ್ನ ತೀರದಲ್ಲಿದೆ. ಮರೀನಾ ಬೀಚ್ ಭಾರತದ ಎರಡನೇ ಅತಿ ದೊಡ್ಡದಾದಂತಹ ಬೀಚ್ ಆಗಿದೆ. ಈ ಸ್ಮಾರಕ ನೋಡಲಿಕ್ಕೆ ಎಲ್ಲೆಲ್ಲಿಂದ ತುಂಬ ಜನ ಬರ್ತಾರೆ. ಇಲ್ಲಿ ಗೇಟ್ ಒಳಗೆ ಬರಬೇಕಾದ್ರೆ ಯಾವುದೇ ರೀತಿಯ ಶುಲ್ಕ, ಪ್ರವೇಶ, ಹಣಗಳು ಯಾವುದೂ ಇಲ್ಲ. ಫ್ರೀ ಎಂಟ್ರಿ ಇದರೊಳಗೆ. ಹಾಗೆ ಇಲ್ಲಿ ಒಳಗೆ ಬರುವಾಗ ಅಲ್ಲಿ ಪೊಲೀಸ್ನವ್ರು ಇರ್ಬೋದು, ಚೆಕ್ಕಿಂಗ್ ಇರ್ತದೆ ನಿಮ್ಮ ಬ್ಯಾಗಲ್ಲಿ ಏನಾದರೂ ಇದ್ದರೆ. ಸೊ ದಯವಿಟ್ಟು ನಿಮ್ಮ ಬ್ಯಾಗ್ಗಳನ್ನು ಕೊಡಿ, ಚೆಕ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನು ಹೊಂದಿದೆ. ಯಾರು ಬೇಕಾದರೂ ಬರ್ಬೋದು, ಹೋಗ್ಬೋದು, ನೋಡಬಹುದು. ಇಲ್ಲಿರುವಂತಹ ಸ್ಮಾರಕಗಳನ್ನು ನೋಡ್ಬೋದು. ಈಗ ನಾವು ನೋಡ್ತಾ ಇರುವಂತಹ ಸಮಾಧಿ ಇದು ಜಯಲಲಿತಾ ಅವರ ರಾಜಕೀಯ ಗುರುಗಳಾದಂತಹ MG ರಾಮಚಂದ್ರನ್ ಅವರ ಶಾರ್ಟ್ ಆಗಿ MGR ಅಂತ ಹೇಳಿ ಕರೀತಾರೆ. ಇದು ಅವರ ಸ್ಮಾರಕ ಆಗಿದೆ. ಇವರ ಸಮಾಧಿಯ ಪಕ್ಕದಲ್ಲೇ ಜಯಲಲಿತಾ ಅವರ ಸಮಾಧಿ ಕೂಡ ಇರುವಂಥದ್ದು. ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ, MGR ಮತ್ತು ಜಯಲಲಿತಾ ಇಬ್ಬರ ಸಮಾಧಿಯಲ್ಲಿಯೂ ನಿರಂತರವಾಗಿ ಉರಿಯುವ ಜ್ಯೋತಿ ಮತ್ತು ಭಾವಚಿತ್ರಗಳನ್ನು ಕಾಣಬಹುದು. ಇದು ಜಯಲಲಿತಾ ಅವರ ಸಮಾಧಿಯಾಗಿದೆ. ಜಯಲಲಿತಾ ಅವರು ಡಿಸೆಂಬರ್ 5, 2016ರಂದು ನಿಧನ ಹೊಂದುತ್ತಾರೆ. ರಾಜ್ಯ ಗೌರವಗಳೊಂದಿಗೆ ಅವರನ್ನು ಡಿಸೆಂಬರ್ 6, 2016ರಂದು ಅಂತ್ಯಕ್ರಿಯೆ ಮಾಡಲಿಕ್ಕಾಗ್ತದೆ. ಇಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ನೋಡಿ, ಅವರ ಫೋಟೋ ಇದೆ. ಫೋಟೋದಲ್ಲಿ ಫ್ಲವರ್ಸ್ ಎಲ್ಲನೂ ಇದೆ. ಹಾಗೆ 24 ಗಂಟೆಯೂ ದಿನಪೂರ್ತಿಯೂ ಇಲ್ಲಿ ದೀಪ ಉರಿತಾ ಇರ್ತದೆ. ಅವರ ಸಮಾಧಿಯನ್ನು ಅಮ್ಮ ಮೆಮೋರಿಯಲ್ ಎಂದು ಕರೀತಾರೆ. ಅಮ್ಮ ಅಂತ ಹೇಳಿ ತಮಿಳುನಾಡಿನಲ್ಲಿ ತುಂಬ ಫೇಮಸ್ ಆಗಿರುವಂತಹ ಜಯಲಲಿತಾ ಅವರು ಅವರ ಸಮಾಧಿಯನ್ನು ಅಮ್ಮ ಮೆಮೋರಿಯಲ್ ಸಮಾಧಿ ಅಂತಲೇ ಕರೀತಾರೆ. ಪ್ರತಿದಿನ ಇಲ್ಲಿ ಸಾವಿರಾರು ಅಭಿಮಾನಿಗಳು ಮತ್ತು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿ ಗೌರವ ಸಲ್ಲಿಸ್ತಾರೆ. ಜಯಲಲಿತಾ ಅವರ ಸ್ಮಾರಕವನ್ನು ಫಿನಿಕ್ಸ್ ಅಂತಹ ಒಂದು ಆಕಾರದಲ್ಲಿ ಇದನ್ನು ವಿನ್ಯಾಸ ಮಾಡಿದ್ದಾರೆ ಅಂತ ಅರ್ಥ ಇದೆ. ಫಿನಿಕ್ಸ್ ಅಂತ ಹೇಳಿದರೆ ಒಂದು ಪುನರ್ಜನ್ಮದ ಸಂಕೇತ ಅಥವಾ ಒಂದು ಹಕ್ಕಿಯ ಆಕಾರವಾಗಿದೆ ಅಂತ ಹೇಳ್ತಾರೆ. ಆದರೆ ಹೀಗೆ ನೋಡುವಾಗ ಅವರ ರಾಜಕೀಯದ ಅದು ಗುರುತು ಸಹ ಹೌದು. ಒಂದು ಅವರ ರಾಜಕೀಯದ ಗುರುತನ್ನು ಹೊಂದಿದಂತಹ ಆ ಆಕಾರವನ್ನು ಸಹ ಹೊಂದಿಕೊಂಡುಂಟು. ಈ ಎರಡು ಸ್ಮಾರಕವು ಇದು ಚೆನ್ನೈನ ಪ್ರಸಿದ್ಧವಾದಂತಹ ಮರೀನಾ ಬೀಚಿನ ದಡದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಹಾಗೂ ಭಾರತದ ಎರಡನೇ ಅತಿ ದೊಡ್ಡ ಬೀಚ್ ಸಹ ಆಗಿದೆ. ಮರೀನಾ ಬೀಚ್ ಭಾರತದ ಅತಿ ದೊಡ್ಡ ಎರಡನೇ ಬೀಚ್ ಆಗಿದೆ. ನಾವು ಹೋದ ದಿನ ಇಲ್ಲಿ ಸಮಾಧಿ ಹತ್ತಿರ ಯಾರೂ ಅಷ್ಟು ಜನ ಇರಲಿಲ್ಲ. ಯಾಕಂದರೆ ನಾವು ವಾರದ ಮಧ್ಯ ಹೋದ ಕಾರಣ ತುಂಬ ಜನ ಕಮ್ಮಿ ಇತ್ತು. ಹಾಗೆಯೇ ತುಂಬ ಮೌನ, ಸರಳ, ಶಾಂತತೆಯನ್ನು ನಾವು ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಕಮೆಂಟಿಗೆ ನಾವು ವೇಟಿಂಗಲ್ಲಿರ್ತೇವೆ. ಬಾಯ್.